ಪ್ರೋಮೋ ನೋಡಿದ್ರೆ ಇಷ್ಟು ಇಷ್ಟು ಎಪಿಸೋಡ್ ಅಲ್ಲಿ ಇಷ್ಟು ಪುಡ್ಕೋಸಿ ಏನು ಇಲ್ಲ. ನೆನೆ ಸುದೀಪ್ ಸರ್ ಬಿಗ್ ಬಾಸ್ ಹೋಸ್ಟ್ಗಿಂತ ಜಾಸ್ತಿ ರಜತ್ ಪರವಾಗಿ ಬಂದಿದ್ ಲಾಯರ್ ತರ ಕಾಣಿಸ್ತಾ ಇದ್ರು ನನ್ನ ಕಣ್ಣಿಗೆ. ಎಲ್ಲೋಯ್ತು ಗುರು ಬಿಗ್ ಬಾಸ್ ಅಲ್ಲಿ ನ್ಯಾಯ ನೀತಿ ಧರ್ಮ? ಬಿಗ್ ಬಾಸ್ ಅಷ್ಟು ಬೈಯಷ್ಟು ಶೋ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ ಗುರು. ಸುದೀಪ್ ಸರ್ ಹೇಳ್ತಾ ಇರೋದ ನಾವು 10 ಸೀಸನ್ 11 ಸೀಸನ್ ಇಂದ ಬಂದಿದೀವಿ ಅಂತ. ಸರ್ 11 ಸೀಸನ್ ನೋಡ್ಬಿಟ್ಟೆ ನಾವ್ ಹೇಳ್ತಾ ಇರೋದು. ಈ ಸೀಸನ್ ಅಷ್ಟು ಬೈಯಷ್ಟಾಗಿ ನೀವ್ ಯಾವ ಸೀಸನ್ ನಡೆಸಿಲ್ಲ. ನನ್ಗೆ ಈಗ ಅನ್ಸುತ್ತೆ ಸುದೀಪ್ ಸರ್ ಬಿಗ್ ಬಾಸ್ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ. ಸರ್ ನಿಮ್ಗೆ ಇಷ್ಟೊಂದು ಅನ್ಕಂಫರ್ಟೇಬಲ್ ಇತ್ತು ಅಂದ್ರೆ ಬಿಗ್ ಬಾಸ್ ಮಧ್ಯ ಶೋಗೆ ಬಿಟ್ಟು ಹೋಗ್ಬಿಡಿ ಸರ್. ನನ್ನ PU ಡೇಸ್ ಇಂದ ನಿಮ್ ಪ್ರತಿಯೊಂದು ಮೂವಿನೂ ನಾನು ಫಸ್ಟ್ ಡೇ ಥಿಯೇಟರ್ಗೆ ಹೋಗಿ ನೋಡ್ತಿದ್ದೀನಿ ಸರ್. ನಾನು ಆ ರೇಂಜಲ್ಲಿ ನಿಮ್ ಫ್ಯಾನು. ನಾನು ನಿಮ್ ಬಗ್ಗೆನೇ ಸುದೀಪ್ ಸರ್ ಬಯಸ್ಡ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ ಶೋ ಅಂತ ಹೇಳಕ್ಕೆ ಸರ್ ಬೀಯಿಂಗ್ ಫ್ಯಾನ್ಸ್ ನಮ್ಗೆ ಬೇಜಾರಾಗುತ್ತೆ ಸರ್. ಈಗ ನಾನೇ 3ನೇ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ ಬಗ್ಗೆ ಸುದೀಪ್ ಸರ್ ಬಯಸ್ಡ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ. ನಿನ್ನೆ ಎಪಿಸೋಡಿನ ಲಾಸ್ಟ್ ಒಂದು 15-20 ನಿಮಿಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತು ನಿಮ್ಗೆ ಧನರಾಜ್ ವರ್ಸಸ್ ರಜತ್ ವಿಷಯ ಯಾವ ರೇಂಜ್ ಅಲ್ಲೆಲ್ಲ ಹೋಗಿತ್ತು ಅಂತ. ಬಿಗ್ ಬಾಸ್ ಎಷ್ಟು ಬಯಸ್ಡ್ ಆಗಿ ರಜತ್ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ರಜತ್ ಇಂದ TRP ಬರ್ತೈತೆ. ರಜತ್ ಏನ್ ಮಾಡಿದ್ರು ಸರಿ, ಮಿಕ್ತರೆಲ್ಲ ಏನ್ ಮಾಡಿದ್ರು ತಪ್ಪು. ಈಗ ನಾನು ಧನರಾಜು ಸರಿ ಆದ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಧನರಾಜು ತಪ್ಪೈತೆ, ಧನರಾಜ್ ಬೈದಿದ್ದು ಓಕೆ. ಇಲ್ಲಿ ವಿಕ್ಟಿಮ್ನೇ ಅಪರಾಧಿ ಮಾಡ್ತಾ ಇದ್ದಾರೆ. ಈಗ ಬಲಿಪಶು ಏನಾಗೋನೆ ಧನರಾಜ್ ನಿಂದೆ ತಪ್ಪು, ಎಲ್ಲ ನೀನೇ ಮಾಡಿದ್ದು. ರಜತ್ ಏನು ಮಾಡಿದೆ, ರಿಯಾಕ್ಟ್ ಮಾಡ್ದೆ ಅಷ್ಟೇ. ಆಮೇಲೆ ಸುದೀಪ್ ಸರ್ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಅವ್ರು ಹೊಡೆದ್ರೆ ತಡ್ಕೋತೀರಿ ಅಂದ್ರೆ ನೀವು ಧನರಾಜ್ ಅವರೇ ಅಂತ. ಸರ್ ನೀವು ಬಿಗ್ ಬಾಸ್ ಹೋಸ್ಟಾ ಅಥವಾ ಅವ್ನ ಪರವಾಗಿ ಲಾಯರ್ ಆಗಿ ಹೋಗಿದ್ದೀರಾ? ಒಳ್ಳೆ ಟ್ರೆಟ್ನಿಂಗ್ ಮಾಡ್ದಂಗೆ ಆಯ್ತು. ನೋಡಿದ್ರೆ ತಡ್ಕತ್ಯಾ? ಆಯ್ತಾ ನಿಂಗೆ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡ್ಕೊಂಡ ತರ ಇತ್ತು. ಸರ್ ನೀವು ಪ್ರವೋಕ್ ಅಂತ ಹೇಳಿದ್ರ ಬುಡ ಯಾವುದು ಅಂತ ಕೇಳಿದ್ರಿ, ಓಕೆ ಅದೆಲ್ಲ ಫೇರು. ನೀವು ಧನರಾಜ್ ಪ್ರವೋಕ್ ಮಾಡ್ದನ್ನೋದ್ಕಿಂತ ಮುಂಚೆ ಧನರಾಜ್ ನ ಗುಗ್ಗು ನನ್ ಮಗ, ಚೈಲ್ಡ್, ಮಗು ಅದ್ ಪ್ರವೋಕಿಂಗ್ ಅಲ್ವಾ ಸರ್? ನೀವ್ ಹೇಳಿದ್ರಿ ನೀವೇನ್ ಬಂದಿರೋದು ಬಿಗ್ ಬಾಸ್ಗೆ, ಏನ್ ವಿಷಯಕ್ಕಿಂತ ಬಂದಿರೋದು, ಆಚೆ ನೀವೇನ್ ಫೇಮಸ್ ಹಂಗಂದ್ರೆ ನಿಮ್ ಮನೇಲೆಲ್ಲ ಕಾಮಿಡಿ ಮಾಡ್ಕೊಂಡಿರ್ಬೇಕು. ಅವ್ನ್ ಗುಗ್ಗು ನನ್ ಮಗ ಅಂದ್ರೆ ನನ್ ಗುಗ್ಗು ನನ್ ಮಗ, ನೀನ್ ಹಂಗಂದ್ರೆ ನಾನು ಅದೇ ಕರೆಕ್ಟ್ ಹಂಗಿರ್ಬೇಕಾ ಸರ್ ಬಿಗ್ ಬಾಸ್ ಮನೇಲಿ? ನೀವ್ ಹೇಳ್ತೀರಾ ನಿಮ್ ಸ್ಟ್ಯಾಂಡ್ ತಗೊಳ್ರಿ, ಇನ್ನೊಬ್ರು ಮಾತು ಕೇಳ್ತೀರಾ, ಆಚೆಯಿಂದ ಬಂದಿರೋದೇನ್ಕಿ ಹಂಗಿರಿ, ಅವ್ನು ಹೊಡೆದ್ರೆ ತಡ್ಕೋತೀರಾ, 5 ನಿಮಿಷ ಫಿಸಿಕಲ್ ಆಗಿ ಬಿಡ್ಲಾ ನಿಮ್ನ? ಸರ್ ಒಳ್ಳೆ ಹೆಂಗೈತಿ ನೀವು ಅಂದ್ರೆ ಟ್ರೆಕ್ನಿಂಗ್ ಮಾಡ್ದಂಗ ಐತೆ. ರಜತ್ ವಿಷಯ ಮಾತಾಡಿದ್ರೆ ಮಗನೇ ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅನ್ನೋ ತರ ಐತೆ ನಿಮ್ಗೆ. ಲಿಟ್ರಲಿ ನಿನ್ನ ಎಪಿಸೋಡ್ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂದ್ರೆ ನಾನು ಅನ್ಕೊಂಡೆ ಪ್ರೋಮೋ ನೋಡಿ ಪಕ್ಕ ಧನರಾಜ್ಗೆ ನ್ಯಾಯ ಸಿಗುತ್ತೆ ಹಂಗೆ ಹಿಂಗೆ. ಹೇಳ್ಸಿದ್ದು ಸರ್ ನ್ಯಾಯ ಧನರಾಜ್ಗೆ. ನೀವು ಧನರಾಜ್ಗೆ ಯಾವ ಟೋನಲ್ಲಿ ಮಾತಾಡ್ತಿದ್ದಿ ಅಂದ್ರೆ ಧನರಾಜ್ಗೆ ಫುಲ್ಲು ತಪ್ಪು, ಪಾಪ ರಜತ್ ಅದ ತರ ಮಾತಾಡ್ತಾ ಇದ್ದೀರಾ. ಅದೇ ಜಗಣ್ಣ ಮತ್ತೆ ರಂಜಿತ್ ವಿಷಯದಲ್ಲಿ ಜಗಣ್ಣ ಬೈದ್ರು, ರಂಜಿತ್ ತಳ್ಳೋದ್ರು ಅಂತ ಆಚೆ ಹಾಕಿದ್ರಿ. ಈ ರಜತ್ ಎರಡೂ ಮಾಡಿದ್ರು, ರಜತ್ ನಾಚೆ ಹಾಕಿದ್ರೆ ಹಾಕಿಲ್ಲ. ಯಾಕೆ? TRP. ರಜತ್ ಅವ್ರದ್ದು ಯಾರು ಇಲ್ಲ ಅಂತ ಕಂಟೆಸ್ಟೆಂಟ್. ಮಂಜುಳ ಸೈಲೆಂಟ್ ಆಗೋರು. ಸೊ ನೀವು ರಜತ್ ಪರ ಮಾತಾಡ್ಲೇಬೇಕು. ನಾನೇನ್ ಅನ್ಕೋತಾ ಇದೀನಿ ಅಂದ್ರೆ ಸರ್ ನೀವು ಸುದೀಪ್ ಸರ್ ಲಾಸ್ಟ್ 10 ವರ್ಷ 11 ವರ್ಷ ಏನ್ ನಡ್ಸ್ಕೊಂಡ್ ಬರ್ತಾ ಇದೀರ, ನೀವೆಲ್ಲದಕ್ಕೂ ಹೇಳ್ತಿರಲ್ಲ 10 ವರ್ಷ 11 ವರ್ಷ ಅಂತ. ಸರ್ ನೀವು 10 ವರ್ಷ 11 ವರ್ಷದಿಂದ ನೋಡ್ಕೊ ಬಂದಿರೋದಕ್ಕೆ ನಮ್ಗೂ ಸ್ಟ್ಯಾಂಡರ್ಡ್ಸ್ ಆ ರೇಂಜಲ್ಲಿ ಸೆಟ್ ಆಗಿದೆ. ಸುದೀಪ್ ಸರ್ ಅಂದೇ ನ್ಯಾಯ, ಪಕ್ಕ ಪಂಚಾಯತಿಲಿ ಎಲ್ಲರಿಗೂ ಈಕ್ವಾಲಿಟಿ ಕೊಡ್ತಾರೆ ಅಂತ. ನೀವು ಬಿಗ್ ಬಾಸ್ ಟೀಮು ಬ್ಯಾಕ್ ಎಂಡ್ ಅಲ್ಲಿ ಟಾಪ್ ಬ್ಯಾಕ್ ಏನ್ ಕೊಡ್ತೀರಾ ಅದ್ರ ತರ ಮಾತಾಡ್ತೀರಾ, ಬಯಸ್ಡ್ ಆಗಿ ಮಾತಾಡ್ತೀರಾ, TRPಗೋಸ್ಕರ ಮಾತಾಡ್ತೀರಾ ಅಂದ್ರೆ ಬಿಗ್ ಬಾಸ್ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ ಸರ್ ಈ ವರ್ಷ. ಎಸ್ಪೆಷಲಿ ರಜತ್ ವಿಷಯದಲ್ಲಿ ಇದು 2ನೇ ಎಪಿಸೋಡ್ ನಾನ್ ಮಾಡ್ತಾ ಇರೋದು ಸುದೀಪ್ ಸರ್ ಬಯಸ್ಡ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಇನ್ನೊಂದು ಹೇಳ್ತಾರೆ ಟಿವಿ ಡ್ಯಾಮೇಜ್ ಆಗಿದ್ರೆ ಇಬ್ರು ಆಚೆ ಬರ್ತಾ ಇದ್ರಿ ಅಂತ. ಇಬ್ರು ಯಾಕೆ ಆಚೆ ಬರ್ತಾರೆ? ತಳ್ಳಿದ್ ರಜತ್ತು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ ರಜತ್ತು. ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಆತರ ವರ್ಡ್ ಯೂಸ್ ಮಾಡ್ಬಿಡಿ ರಜತ್. ರಿಕ್ವೆಸ್ಟ್ ಮಾಡ್ದಂಗ ಐತೆ ಸರ್, ಶಿಕ್ಷೆ ಕೊಟ್ರಿ ಕೊನೆಯಲ್ಲಿ ಓಕೆ, ಬಟ್ ನೀವು ಜಾಸ್ತಿ ಕ್ಲಾಸ್ ತಗೊಂಡಿದ್ದ ಧನರಾಜ್ಗೆ ಟಿವಿ ಡ್ಯಾಮೇಜ್ ಆಗಿದ್ರೆ ಇಬ್ರು ಆಚೆ ಇರ್ತಾ ಇದ್ರಿ. ಯಾಕೆ ಸರ್? ತಳ್ಳಿದ್ ಯಾರು? ರಜತ್ತು. ಟಿವಿ ಡ್ಯಾಮೇಜ್ ಆಗಿದ್ರೆ ಇಬ್ರು ಯಾಕೆ ಆಚೆ ಬರ್ತಾ ಇದ್ರು? ಇಲ್ಲಿ ವಿಕ್ಟಿಮ್ ಆಚೆ ಕರ್ಕೊ ಬರ್ತೀರಾ? ಈಗ ಒಬ್ಬ ಇನ್ನೊಬ್ಬ ನೋಡಿ ಇಬ್ರು ಅರೆಸ್ಟ್ ಮಾಡ್ಬಿಡ್ತಾರೆ. ನೀನ್ ಯಾಕೆ ಕೊಡ್ಸ್ಕೊಂಡೆ, ನೀನ್ ಕಾಮಿಡಿ ಅಂತಾನೆ ಕಾಮಿಡಿ ಮಾಡಿರ್ಬೇಕಿತ್ತು ತಾನೆ ಅಂತ. ಆಮೇಲೆ ಐಶ್ವರ್ಯನ್ ವಿಚಾರದಲ್ಲಿ ನೀವು ಹೇಳ್ತೀರಾ VT-ನ 2 ಸಲ ಪ್ಲೇ ಮಾಡ್ತೀರಿ, ಯಾಕೆಂದ್ರೆ ಕ್ಲಾರಿಟಿಗೋಸ್ಕರ ಅಂತ. ನೀವು ಅದನ್ನೇ ಧನರಾಜ್ಗೆ ಪ್ರವೋಕಿಂಗ್ ಅಂದ್ರೆ ಕೆಣ್ಣೆ ಮುಟ್ಟಿ ತಪ್ಪೇ. ನಾನು ಒಪ್ಕೋತೀನಿ ಸರ್, ಧನರಾಜ್ ತಪ್ಪೈತೆ. ಧನರಾಜ್ 30% ತಪ್ಪು, ರಜತದು 70% ತಪ್ಪು ಅಂತಾನೆ ಹೇಳ್ತೀನಿ. ಪ್ರವೋಕ್ ಮಾಡ್ದ ಬುಡ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬುಡ ಸ್ಟಾರ್ಟ್ ಆಗಿದ್ದು ವರ್ಡ್ಸಿಂದ. ಓಕೆನಾ? ನೀವು VT 2 ಸಲ ಯಾಕಕ್ಕೆ ರೆಡಿ ಇದ್ದೀರಾ ಅಂದ್ರೆ ರಜತ್ ಹೇಳಿದಲ್ಲ ಸರ್ ನಂಗೆ ಕೆಣ್ಣೆ ಮುಟ್ಟಿದ್ದು ನಂಗೆ ಮರೆಯಕ್ಕಾಗಿಲ್ಲ, ನಂಗೆ ಅಲ್ಲೇ ಅದಾಯ್ತು ಇದಾಯ್ತು ಅಂತ. ಸರ್ ನೀವು 2 ಸಲ ವಿಡಿಯೋ ಹಾಕ್ಬಿಟ್ಟು ತೋರಿಸ್ಬೇಕಿತ್ತು. ನೀವು ಕೆನ್ನೆ ಮುಟ್ಟಿದಾಗ ರೈಸ್ ಆಗಿಲ್ಲ, ಹಿಂಗ್ ಅಂದಾಗ ರೈಸ್ ಆಗಿಲ್ಲ, ಅದಾಗ 15-20 ಸೆಕೆಂಡ್ ಆದ್ಮೇಲೆ ರೈಸ್ ಆದ್ರಿ. ಪ್ರೂವ್ ಮಾಡ್ಬೇಕಿತ್ತು ಸರ್, ಪಾಯಿಂಟ್ ಹಾಕ್ಬೇಕಿತ್ತು. VT 2 ಸಲ ಝೂಮ್ ಹಾಕಿ ತೋರಿಸ್ಬೇಕಿತ್ತು. ನೋಡಪ್ಪ ನೀನ್ ರೈಸ್ ಆಗಿದ್ ಯಾವಾಗ, ಅವ್ನ್ ಕೆನ್ನೆ ಮುಟ್ಟಿದ್ ಯಾವಾಗ ಅಂತ. ಸೊ ನೀವು ತಲೆ ಕೆಡ್ಸ್ಕೊಳ್ಳಲ್ಲ, ಯಾಕಂದ್ರೆ ರಜತ್ ತಪ್ಪು ಅಂತ ಗೊತ್ತಾಗೋಗುತ್ತೆ. ರಜತದ್ದು ತಪ್ಪು ಅಂದ್ರೆ ಆಚೆ ಕರಿಬೇಕಾಗತ್ತೆ. ಆಚೆ ಕರೆದ್ರೆ TRP ಬರಲ್ಲ, ಅಥವಾ ರಜತ್ಗೆ ಬೈದ್ರೆ ರಜತಿನ ಮೇಲೆ ಆ ತರ ಮಾಡಲ್ಲ. ಸೊ ರಜತ್ಗೆ ನೀವು ಕೂತು ಬೂಸ್ಟ್ ಕೊಡ್ಬೇಕು, ಇನ್ನು ಮಾಡು ಮಚ ಅಂತ.
ಗುರು ಸರ್ ನಂಗೆ ಲಿಟ್ರಲಿ ಗೊತ್ತಾಯ್ತಿಲ್ಲ ಪಂಚಾಯತಿ ನ್ಯಾಯ ಯಾರಿಗೆ ಸಿಗ್ತೈತೆ ನ್ಯಾಯ ಯಾರಿಗೆ ಸಿಗ್ತಾ ಇಲ್ಲ ಅಂತ. ಸೊ ಧನರಾಜ್ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಧನರಾಜ್ದು ತಪ್ಪೈತೆ, ರಜತದ ಎಷ್ಟು ತಪ್ಪಾಯ್ತು ಅವನು ಅಷ್ಟೇ ತಪ್ಪೈತೆ. ಧನರಾಜ್ ಕಡಿಮೆ ತಪ್ಪಿಡ್ಕೊಂಡು ಧನರಾಜ್ ಆ ರೇಂಜಲ್ಲಿ ಬೈತೀರಾ, ರಜತ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಅದ್ರ ಬಗ್ಗೆ ನೀವು ಕೇಳ್ತಾನೆ ಇಲ್ಲ. ಹುಷಾರು ರಜತ್ ಇನ್ಮೇಲೆ ಹಂಗ್ ಮಾಡ್ಬೇಡಿ ಸರ್. ಒಂದೇ ಲೈನು ನಾವು ಪ್ರೋಮೋ ನೋಡ್ಬಿಟ್ಟು ಏನೇನೋ ಅನ್ಕೊಂಡ್ವಿ, ಬಟ್ ಇಷ್ಟು ಬಯಾಸ್ಡ್ ಆಗಿರೋ ಬಿಗ್ ಬಾಸ್ ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ನಾನು ಫುಲ್ ಎಪಿಸೋಡ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಕೊಂಡೆ, ಬಟ್ ಲಾಸ್ಟ್ 15 ನಿಮಿಷ ನೋಡ್ಬಿಟ್ಟು ದೇವ್ರಾಣೆ ನಾನು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಸರ್. ಸುದೀಪ್ ಸರ್ ಈ ರೇಂಜಲ್ಲಿ ನಡೆಸ್ಕೊಡ್ತಾ ಇದ್ದಾರೆ, ರಜತ್ಗೆ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ರಜತ್ನ ಡಿಫೆಂಡ್ ಮಾಡ್ಕೊಳ್ಳೋ ಲಾಯರ್ ತರ ಇದ್ರು ಸುದೀಪ್ ಸರ್, ಹೊರತು ಧನರಾಜ್ಗೆ ನ್ಯಾಯ ಕೊಡ್ಸಕ್ ಬಂದಿರೋ ಕಿಚನ್ ತರ ಹೇಳ್ದಿಲ್ಲ. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಿನ್ನೆ ಎಪಿಸೋಡ್ ಅಲ್ಲಿ. ಫುಲ್ಲು ಧನರಾಜ್ಗೆ ಬೈತಾರೆ, ಧನರಾಜ್ ತಪ್ಪು ಅನ್ನೋ ತರ. ಏನ್ ಪ್ರವೋಕ್ ಮಾಡಿದ್ರೆ 5 ನಿಮಿಷ ಫೈಟಿಂಗ್ ಮಾಡಿದ್ರೆ ಬಿಡ್ತೀರಾ, ಅವ್ನು ಹೊಡೆದ್ರೆ ತಡ್ಕೋತೀರಾ ಸರ್? ಟ್ರೆಕ್ನಿಂಗ್ ಇದ್ದಂಗೆ ಐತೆ ಧನರಾಜ್ಗೆ. ಪ್ರತಿ ಸೀಸನ್ ಅಲ್ಲಿ ಆಚೆ ಏನ್ ಅನ್ಕೊಂತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ನೀವು ಸಪೋರ್ಟ್ ಮಾಡ್ದಂಗೆ ಇತ್ತು ನನ್ನ ರಜತ್ಗೆ. ಬೇಸಿನ ಸಲ ಮಾಡ್ಬೇಕಿಲ್ಲ ಅಷ್ಟೇ. ಆಮೇಲೆ ಆ ಶಿಕ್ಷೆ ಕೊಟ್ರಿ. ನಾನೇನ್ ಅನ್ಕೊಂಡೆ, ಸಾರಿ ಕೇಳ್ತಾರೆ ಸುದೀಪ್ ಸರ್ ರಜತ್ ಹತ್ರ, ಧನರಾಜ್ಗೆ ಹಂಗೆ ಹಿಂಗೆ ಅನ್ಕೊಂಡೆ. ಆಗಿಲ್ಲ, ಏನ್ ಕೇಳ್ತಾರೆ? ಸಾರಿ ಕೇಳಿದ್ರೆ ರಜತ್ ಆಚೆ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ, TRP ಕಮ್ಮಿ ಆಗೋಗುತ್ತೆ. ರಜತಿನ ಮೇಲೆ ಆತರ ಮಾಡೋದು ಕಮ್ಮಿ ಆಗೋಗುತ್ತೆ. ಅಲ್ಲ, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ಅದಕ್ಕೂ ವಾದಿನ ಮೇಲೆ ನಿಗಾ ಇರ್ಲಿ ಕಣ್ರಿ, ಅಷ್ಟೇ. ಒಂದೇ ಲೈನು. ಆಮೇಲೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದಕ್ಕೂ ಆತರ ಯೂಸ್ ಮಾಡ್ಬಿಡಿ ಕಣ್ರಿ, ಅಷ್ಟೇ. ಈಗ ನಾನೇನ್ ಅನ್ಕೋತಾ ಇದ್ದೀನಿ ಅಂದ್ರೆ, ಇನ್ ಕೇಸ್ ರಜತ್ ವಾದ ಮಾಡಿದ ಸುದೀಪ್ ಸರ್ ಹತ್ರ, ವಾದ ಅಂತಲ್ಲ ಮಾತು ಕಂಟಿನ್ಯೂ ಮಾಡಿದ ಅಂದಿದ್ರೆ ಸುದೀಪ್ ಸರ್ 2 ನಿಮಿಷ ಮುಗಿಸ್ಬಿಡ್ತಾ ಇದ್ರು ಟಾಪಿಕ್. 2 ನಿಮಿಷದಲ್ಲಿ 1.25 ನಿಮಿಷ ಧನರಾಜ್ಗೆ ಬೈದ್ರು, ನಿಂದೆ ತಪ್ಪು, ನೀನ್ ಯಾಕೆ ಪ್ರವೋಕ್ ಮಾಡಿದ್ರೆ, ಅವ್ನು ನಡೆದೇ ತಡ್ಕೋಚೆ ಹಂಗೆ ಹಿಂಗೆ, ಅದೇ ಹುಷಾರು ಕಣ್ರಿ, ಇನ್ಮೇಲೆ ಮಾಡ್ಬಿಡ್ರಿ, ಮುಗಿಸ್ಬಿಡ್ತಾ ಇದ್ರು ಸುದೀಪ್ ಸರ್. ಶಿಕ್ಷೆ ಅಂತ ಕೊಟ್ಟವ್ರು ಯಾವ ತರ ಶಿಕ್ಷೆ ದೇವರೇ ನನಗೆ ಅರ್ಥ ಆಯ್ತಿಲ್ಲ. ರಜತ್ ಕೊಡ್ಬೇಕಾಗಿರೋ ಶಿಕ್ಷೆ ಇಬ್ರಿಗೂ ಕೊಟ್ರು, ನೀನು ಎಳ್ಕೊಂಡೋಗ್ಬೇಕು, ಒಳಗಡೆ ಇರೋ ತರ ನೋಡ್ಬೇಕು, ಅವ್ನು ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ಬೇಕು ಧನರಾಜ್. ಅದ್ ಧನರಾಜ್ಗೆ ಶಿಕ್ಷೆ ಇದ್ದಂಗೆ ಆಯ್ತು ಅವ್ನು ಎಳ್ಕೊಂಡು ಹೋಗೋದು. ನನಗೆ ಇದ್ ಏನ್ ನಡೀತೈತೆ ಬಿಗ್ ಬಾಸ್ ಅಲ್ಲಿಂದಾನೆ ಗೊತ್ತಾಗ್ತಾ ಇಲ್ಲ. ಧನರಾಜ್ ನ್ಯಾಯನೇ ಸಿಕ್ಕಿಲ್ಲ ಅಂತಾನೆ ಹೇಳ್ತೀನಿ. ಧನರಾಜ್ನೇ ಬಲಿಪಶು ಅದ, ಧನರಾಜ್ನೇ ಬಕ್ರ ಮಾಡ್ಬಿಟ್ರು ಸುದೀಪ್ ಸರ್. ಅಲ್ಲ, ಸ್ಟೇಟ್ಮೆಂಟ್ಗಳು ಏನು ಗುರು, ಟಿವಿ ಡ್ಯಾಮೇಜ್ ಆಗಿದ್ರು ಇಬ್ರು ಆಚೆಗೆ ಬರ್ತಾ ಇದ್ರಿ. ತಳ್ಳಿದ್ ರಜತ್, ತಳ್ಳಿದಕ್ ಬೈಲೇ ಇಲ್ಲ ರಜತ್ಗೆ. ನನ್ಗೆ ರಜತ್ ಕೆಲವೊಂದು 10% ಬಂದ್ರು, ಮಿಕ್ಕಿ 90% ಧನರಾಜ್ಗೆ ಕ್ಲಾಸ್ ತಗೊಂಡ್ರು ಅಂತ ಅನ್ಸ್ತು. ಟಿವಿ ಹೊಡೆದ್ರೆ ಇಬ್ರು ಆಚೆ ಬರ್ಬೇಕು, ಯಾಕೆ ಸಾರ್ ಇಬ್ರು ಆಚೆ ಬರ್ತಾರೆ? ತಳ್ಳಿದ ಅವನ್ ಮನೆಯಿಂದಾನೆ ಆಚೆ ಬರ್ಬೇಕಿತ್ತು ಇಷ್ಟೊತ್ತು ಆಲ್ರೆಡಿ. ಇನ್ನು ಮನೇಲಿ ಅವನೇ, ಇನ್ನು ಆರಾಮಾಗ ಅವನೇ, ಅವ್ನ ಮಿಸ್ಟೇಕ್ ರಿಯಲೈಸೇ ಆಗಿಲ್ಲ ಅವನಿಗೆ. ಏನ್ಕಿದ್ರೆ ನೀವು ಆತರ ಕ್ಲಾಸ್ ತಗೊಂಡಿಲ್ಲ. ಲಾಸ್ಟ್ ವೀಕ್ ತ್ರಿವಿಕ್ರಮ್ಗೆ ನೀವು ಬಿಗ್ ಬಾಸ್ ಬಗ್ಗೆ ಯಾವ ತರ ಮಾತಾಡಿದ್ರಿ, ಈ ತರ ಮಾತಾಡಿದ್ರಿ, 40 ನಿಮಿಷ ಕ್ಲಾಸ್ ತಗೊಂಡ್ರಿ ಸರ್. ಸಿಲ್ಲಿ ವಿಷಯಕ್ಕೆ ಮ್ಯಾಟ್ರೇ ಇರಲಿಲ್ಲ, ಆ ಮ್ಯಾಟ್ರ್ 40-45 ನಿಮಿಷ ಕ್ಲಾಸ್ ತಗೊಂಡು ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೈತೆ, ನೀವ್ ಏನು ಮಾತಾಡ್ತಾನೆ ಇಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಸ್ಕೊಂಡೋದೇ ತಪ್ಪು, ನೀನ್ ಪ್ರವೋಕ್ ಮಾಡಿದೆ. ಪ್ರವೋಕ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಗುಗ್ಗು ನನ್ನ ಮಗ, ಚೈಲ್ಡ್ ನನ್ನ ಮಗ, ಅಲ್ಲಿಂದ ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಬಂದ್ಬಿಟ್ಟು ಹಿಂಗ್ ಅಂದಿದ್ದು ಅಲ್ಲಿಂದ ಸ್ಟಾರ್ಟ್ ಆಗೋಯ್ತು. ತಿರ್ಗದು ನೆಕ್ಸ್ಟ್ ದಿನ ಬಂದು ಲಟ ಅಂತ ಕೈ ಕಾಲ ಮುರಿದಾಕ್ಬಿಡ್ತೀನಿ, ಮಗ ಮುರ್ತಿ ಹೊಡೆದಾಕ್ಬಿಡ್ತೀನಿ. ಇದಕ್ಕೆ ಸುದೀಪ್ ಸರ್ ಏನು ಮಾತಾಡ್ತದಿಲ್ಲ, ನೀವು ರೌಡಿ ಅಂದ್ರೆ ಮುರ್ದಾಕ್ಬಿಡ್ತೀರಿ ಅಂದ್ರೆ ಆತರ ಕೇಳಿಲ್ಲ. ಅದ್ರ ಬಿಟ್ಟು ತಿರ್ಗಾ ಧನರಾಜ್ಗೆ ಕೇಳ್ತಾರ, ಅವ್ನು ಹೊಡೆದೇ ತಡ್ಕೊಬಿಡ್ತೀರಾ ಅಂತ. ಎಲ್ದೋಯ್ತು ಸರ್ ನ್ಯಾಯ, ಎಲ್ದೋಯ್ತು ಸರ್ ನೀತಿ. 10 ವರ್ಷ ನಾವು ಸುದೀಪ್ ಸರ್ ನೋಡ್ಕೊ ಬರ್ತಾನೆ ಇದೀವಿ. ಸುದೀಪ್ ಸರ್ 10 ವರ್ಷ ಯಾವುದೇ ಒಂದ್ ಸಿಂಗಲ್ ಎಪಿಸೋಡ್ ಅಲ್ಲಿ ಈ ತರ ಸುದೀಪ್ ಸರ್ ಇದ್ದಿದ್ದೇ ಅಲ್ಲ. ಈ ಸೀಸನ್ ಅಲ್ಲಿ ಟಾಕ್ ಬ್ಯಾಕ್ ಕೇಳ್ಕೊಂಡು ಅವ್ರು ಹೆಂಗ್ ಹೇಳ್ತಾರೋ ಹಂಗ ಆಡ್ಸವ್ರೆ. ದರ್ಶನ್ ಸರ್ ಹೇಳಲ್ವ, ಮೇಲೊಬ್ಬ ಕೂತವ್ ಸರ್ ಅವ್ನ ಆಡ್ಸಂಗ್ ನಂಗೆ ಆಡಕ್ ಬರಲ್ಲ ಅಂತ, ಸುದೀಪ್ ಸರ್ ಹಂಗೆ ಮಾಡ್ತವ್ರೆ. ಸರ್ ಬೆಸ್ಟ್ ಡಿಸಿಷನ್ ದಯವಿಟ್ಟು ನೆಕ್ಸ್ಟ್ ಸೀಸನ್ ನಡ್ಸಕ್ಕೆ ಹೋಗ್ಬಿಡಿ. ಈ ತರ ಆದ್ರೆ ನಿಮ್ ಫ್ಯಾನ್ಸ್ ಆಗ್ಬಿಟ್ಟು ಬಗ್ಗೆ ಮಾತಾಡಕ್ ದೇವರನ್ನೇ ನನ್ಗೆ ಆಯ್ತಾ ಇಲ್ಲ ಸರ್ ನನ್ನ ಕೈಲಿ. ದಯವಿಟ್ಟು ನೆಕ್ಸ್ಟ್ ಸೀಸನ್ ಬಿಡೋದೇ ಬೆಸ್ಟ್ ಅನ್ಸುತ್ತೆ. ನೀವು ನೆಕ್ಸ್ಟ್ ಸೀಸನ್ ಮಾಡ್ಬೇಕು ಅಂದ್ರೆ 10 ವರ್ಷ ಸುದೀಪ್ ಸರ್ ಏನಿತ್ತು ಗತ್ತು ಗಾಂಭೀರ್ಯ, ನಿಮ್ ಸ್ಟ್ಯಾಂಡ್ ತಗೊಂಡು ಮಾತಾಡಿ. ನನ್ನ ಮಕ್ಕಳು ಬಿಗ್ ಬಾಸ್ ಟೀಮ್ ಅವ್ರು ಹೇಳೋ ದಯವಿಟ್ಟು ಮಾತಾಡ್ಬಿಡಿ. ಲಿಟ್ರಲಿ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ. ಸುದೀಪ್ ಸರ್ ಫ್ಯಾನ್ಸ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಕೇಳ್ತೀನಿ. ನಾನು ಸುದೀಪ್ ಸರ್ ಡೈಹಾರ್ಡ್ ಫ್ಯಾನೇ. ಬಟ್ ಈ ಎಪಿಸೋಡ್ ಏನಿತ್ತು ದೇವ್ರಾಣೆ ರಜತ್ ಪರವಾಗಿ ಇತ್ತು. ಯಾರಿಗಾದ್ರು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಬಾಯ್.